ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪಂಚಭೂತಗಳು 12 ರಾಶಿಗಳು, ಅವಕ್ಕೆ ಇರ್ತಕ್ಕಂತಹ ಈ ಪಂಚಭೂತ ತತ್ವಗಳು, ನಿರ್ದಿಷ್ಟವಾಗಿರ್ತಕ್ಕಂತಹ ಗ್ರಹಗತಿಗಳು, ನಿರ್ದಿಷ್ಟವಾಗಿರ್ತಕ್ಕಂಥ ನಕ್ಷತ್ರಗಳು ನಮ್ಮ ಜನನ ಕಾಲದಲ್ಲಿ ಅವುಗಳ ಕಾರಕತ್ವದಿಂದ ನಮ್ಮಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ತದೆ ಅನ್ನತಕ್ಕಂಥ ಅನುಭವಪೂರ್ವಕವಾಗಿ ಭಾಳ ಜನ ಇವತ್ತು ಮಾತಾಡ್ತಾರೆ. ನನಗೆ ಅದು ಫಾಲೋ ಮಾಡ್ತಾ ಇದೆ, ನನಗೆ ಇದು ಫಾಲೋ ಮಾಡ್ತಾ ಇದೆ, ನನಗೆ ಈ ನಂಬರ್ ಫಾಲೋ ಮಾಡ್ತಾ ಇದೆ, ನನಗೆ ಈ ನಂಬರ್ ಫಾಲೋ ಮಾಡ್ತಾ ಇದೆ, ಇದರ ಒಂದು ಹಿನ್ನೆಲೆ ರಹಸ್ಯ ಏನು ಅಂತೇಳಿ ಭಾಳ ಜನ ಮೆಸೇಜ್ಗಳು ಮಾಡ್ತಿದ್ದೀರಿ. ಆದರೆ ಕೆಲವು ಗುಣನಡತೆಗಳನ್ನು ನಮಗೆ ಗೊತ್ತಿಲ್ಲದೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ತತ್ವಗಳು ಬಹಳ ಮುಖ್ಯವಾದ ಕಾರಣ ಅಂತೇಳಿ ಈಗ ಮೊನ್ನೆ ಸೋಮವಾರದಿಂದ ನಾವು ರಾಶಿ ಮತ್ತು ಪಂಚತತ್ವ ತತ್ವಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀವಿ. ಇವತ್ತು ಭಾಳ ವಿಶೇಷವಾಗಿ ವಾಯು ತತ್ವದ ಬಗ್ಗೆ ಮಾತಾಡೋಣ. ಪಂಚಭೂತಗಳಲ್ಲಿ 3ನೇ ತತ್ವವಾಗಿರ್ತಕ್ಕಂತಹ ವಾಯು ತತ್ವ. ವಾಯು ಅಂದ್ರೇನು? ಗಾಳಿ. ಗಾಳಿ ಇಲ್ಲದೆ ಪ್ರಪಂಚದಲ್ಲಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ನೀರಿಲ್ಲದೆ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇವು ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಕೇಂದ್ರಗಳು. ಅಲ್ಲಿಗೆ ಈ ವಾಯು ಅಂತಕ್ಕಂತಹ ಲೆಕ್ಕಾಚಾರ ಇವತ್ತು ನಾವು ಎಷ್ಟು ಮಟ್ಟಿಗೆ ಕಾಪಾಡ್ಕೊಂಡಿದ್ದೀವಿ, ವಾಯು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವಿಲ್ಲ. ಒಂದಷ್ಟು ಜನ ಮರಗಳಿಂದ ಬರುತ್ತೆ, ಗಿಡ ಮರಗಳಿಂದ ಬರುತ್ತೆ ಅಂತಂದರೆ, ಇಲ್ಲ ಗಾಳಿಗೆ ಅವು ಅಳ್ಳಾಡ್ತವೆ, ಗಾಳಿ ಬೇರೆಲ್ಲಿಂದನೋ ಬರುತ್ತೆ ಅಂತಕ್ಕಂಥ ವಾದವನ್ನು ಮಂಡಿಸ್ತಾರೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಗಾಳಿ ಇಲ್ಲಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪಂಚಭೂತ ತತ್ವಗಳಲ್ಲಿ ಸೃಷ್ಟಿಯಲ್ಲಿರ್ತಕ್ಕಂತಹ ಕೆಲವು ತತ್ವಗಳ ಮೂಲಗಳನ್ನ ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲಿ ಗಿಡ ಮರಗಳು, ದಟ್ಟ ಕಾನನಗಳು, ಕಾಡುಗಳು ಎಲ್ಲಿರ್ತದೋ ಅಲ್ಲಿ ಯಥೇಚ್ಛವಾಗಿರ್ತಕ್ಕಂತಹ ಪರಿಶುದ್ಧವಾಗಿರ್ತಕ್ಕಂತಹ ಔಷಧಿ ಸಹಿತವಾಗಿರ್ತಕ್ಕಂಥ ಗಾಳಿ ನಮಗೆ ಸಿಗ್ತದೆ. ಆದರೆ ನಾವೇನು ಮಾಡಿದ್ದೀವಿ? ಪ್ರಕೃತಿಯನ್ನು ನಾಶ ಮಾಡಿದ್ದೀವಿ, ಕಾಡುಗಳನ್ನೇ ನಾಶ ಮಾಡಿದ್ದೀವಿ, ಮರ ಗಿಡಗಳು ನಾಶ ಮಾಡಿ ನಾವಿವತ್ತು ಕಾಂಕ್ರೀಟ್ ಕಾಡನ್ನು ಕಟ್ಕೊಂಡಿದ್ದೀವಿ. ಅದರಿಂದ ವಾಯು ಮಾಲಿನ್ಯ, ರೋಗ ಮಾಲಿನ್ಯ, ಎಂತೆಂಥ ಕಾಯಿಲೆಗಳು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ರಾಶಿ ಸಂಬಂಧಪಟ್ಟಂತಹ ತತ್ವಗಳದ್ದು ಕೂಡ ಈ ವಾಯು ಸಂಬಂಧಪಟ್ಟಂಥ ಗುಣಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಪರಿಚಯನೇ ಇಲ್ಲ. ಬರೀ ರಾಶಿ ಲೆಕ್ಕಾಚಾರಗಳು ಮಾತ್ರ ಗೊತ್ತು, ಆದರೆ ರಾಶಿಯಲ್ಲಿ ಒಂದು ತತ್ವ ಇದನ್ನು ಗೊತ್ತಿಲ್ಲ. ಅಲ್ಲಿಗೆ ವಾಯು ತತ್ವ ಅಂತಕ್ಕಂತಹ ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರು ವಾಯು ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಶಿಯವರು. ಯಾವುದ್ಯಾವುದು? ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರು. ಅಲ್ಲಿಗೆ ಈ ಮಿಥುನ, ತುಲಾ, ಕುಂಭ ರಾಶಿಯವರು ವಾಯು ತತ್ವಕ್ಕೆ ಒಳಪಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಜನ ಗೊತ್ತಿಲ್ಲ, ಹೇಗೆ ಸಾಧ್ಯ, ಹೇಗೆ ಅಂತ ಭಾಳ ಜನ ಕೇಳ್ತಿರ್ತಾರೆ. ಅದಕ್ಕೆ ವಾಯು ಬಗ್ಗೆ ನಾವು ತಿಳ್ಕೋಬೇಕು. ವಾಯುವಿನ ಗುಣನಡತೆಗಳು ಏನು? ವಾಯುವಿನ ಗುಣನಡತೆಗಳು ತಿಳ್ಕೊಂಡಾಗ ನಮ್ಮ ಜೊತೆ ಸಂಯೋಗ ಆಗಿರ್ತಕ್ಕಂತಹ ವಾಯು ತತ್ವದ ಗುಣಗಳು ನಮಗೆ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ನೋಡಿ, ಜೀವನದಲ್ಲಿ ಭಾಳಷ್ಟು ಕಡೆ ಏನು ಮಾಡ್ತಾರೆ ಅಂತಂದರೆ, ವಿಶೇಷವಾಗಿ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತ ಭಾಳ ಜನ ಪ್ರಯತ್ನ ಪಡ್ತಿರ್ತಾರೆ. ಅದಕ್ಕೆ ಭಾಳಷ್ಟು ಹೋರಾಟಗಳನ್ನು ಕೂಡ ಮಾಡ್ತಿರ್ತಾರೆ. ಆದರೆ ಆ ಆಸೆಗಳು ನೆರವೇರೋದೇ ಇಲ್ಲ. ಪ್ರತಿಯೊಂದಕ್ಕೊಂದು ಲಿಮಿಟ್ ಹಾಕೊಳ್ಳಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಆದರೆ ಆ ಲಿಮಿಟನ್ನು ದಾಟಿ ನನಗೆ ಅದು ಬೇಕು, ಇದು ಬೇಕು, ಹಾಗಾಗಿರಬೇಕು, ಹೀಗಾಗಿರಬೇಕಾಗಿತ್ತು, ನೋಡಿ ಅವ್ರು ಆಗಿದ್ದಾರೆ, ಇವರು ಹೀಗಿದ್ದಾರೆ, ಈ ಥರ ಆಲೋಚನೆಗಳನ್ನು ಮಾಡ್ತಿದ್ದಾಗ ಮನಸ್ಸು ಒಂದು ಕಡೆ ಸ್ಥಿರ ಇಲ್ದಿರ್ತಕ್ಕಂಥದ್ದು ಈ ವಾಯು ತತ್ವದ ಮೊದಲನೆಯ ವೀಕ್ನೆಸ್ಸು. ಯಾಕಂದರೆ ವಾಯು ಅಂತಂದರೆ ಗಾಳಿ. ಗಾಳಿ ಹೆಂಗೆ ಬರುತ್ತೋ ಹಂಗೆ ತೂರ್ಕೊಳ್ಳಿ ಅಂತ ದೊಡ್ಡವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಗಾಳಿ ಯಾವ ಕಡೆ ಬರುತ್ತೋ ಆ ಕಡೆ ತೂರ್ಕೊಳ್ಳಿ ಅಂತಂದರೆ ಅದು ಸಮಯ ಪ್ರಜ್ಞೆ. ಏನಂತಂದರೆ ಎಸ್ಕೇಪ್ ಆಗೋದಕ್ಕೆ ಈಸಿ ಆಗಲಿ ಅಂತ. ಆದರೆ ನಮ್ಮಲ್ಲಿ ಗಾಳಿ ಹೇಗೆ ಬರುತ್ತೋ ಆಗ ತೂರ್ಕೊಳ್ಳಿ ಅಂತಂದರೆ ಮನಸ್ಸು ಹೇಗೆ ಬರುತ್ತೋ ಆಗ ತೂರ್ಕೊಳ್ತಾ ಇದ್ದಾರೆ ನಮ್ಮವರು. ಮನಸ್ಸು ಹೇಗೆ ಬರ್ತದೋ ಆಗ ತೂರ್ಕೊಂಬಿಡೋದು. ಅದು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ನಮಗದು ಯೋಗ್ಯತೆ ಇದೆಯೋ ಗೊತ್ತಿಲ್ಲ, ನಮಗೆ ಅದೃಷ್ಟ ಇದೆಯೋ ಗೊತ್ತಿಲ್ಲ, ನಮಗದು ಸಿಗುತ್ತೋ ಗೊತ್ತಿಲ್ಲ. ಆದರೆ ಏನಂದರೆ ನುಗ್ಬಿಡೋದು, ಅದು ಏನಾಗುತ್ತೋ ಆಗಲಿ ನೋಡೋಣ. ಯಾಕಂದರೆ ಆಸೆ. ಈ ಆಸೆಯ ಬೆನ್ನತ್ತಿ ಹೋಗಿರ್ತಕ್ಕಂಥ ಎಷ್ಟೋ ಮನುಷ್ಯ ದುರಾಸೆಯಿಂದ ಏನೇನು ಆಗೋಗಿದ್ದಾರೆ ಅಂತಕ್ಕಂಥ ಬಗ್ಗೆ ತಿಳ್ಕೊಂಡಿರ್ಬೋದು. ಕೆಲವು ಟೈಮಲ್ಲಿ ಆಗಲ್ಲ, ನಡೆಯಲ್ಲ. ಆವಾಗ ಮಾನಸಿಕ ಖಿನ್ನತೆ, ಒತ್ತಡ, ಟೆನ್ಷನ್, ಆಮೇಲೆ ಎಲ್ಲರ ಮೇಲೂ ಹರಿಹಾಯುವಂಥದ್ದು, ಬೇರೆ ಬೇರೆ ಒಂದು ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ವಿಶೇಷವಾಗಿ ಈ ತತ್ವದ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಆ ಗಾಳಿ ಹೇಗೆ ಹಾರಾಡ್ತದೋ, ಹೇಗೆ ಹೋಗ್ತದೋ ಹಾಗಾಗಿ ಆ ಮನಸ್ಸು ಕೂಡ ಚೇಂಜ್ ಆಗಿ ಭಾಳಷ್ಟು ತೊಂದರೆಗಳಾಗ್ತಿರ್ತದೆ. ಕಾರಣ ಏನಂದರೆ
ಮನಸ್ಸು ಚೇಂಜ್ ಮಾಡೋನು ವಾಯು ತತ್ವ ಆದರೂ ಕೂಡ ಇಲ್ಲಿ ನಮ್ಮನ್ನು ರೂಲ್ ಮಾಡ್ತಕ್ಕಂಥ ಗ್ರಹಗತಿಗಳು ಬೇರೆ ಇರ್ತವೆ. ಅದಕ್ಕೊಂದು ಜನ್ಮಗ್ರಹ ಭಾಗ್ಯಗ್ರಹ ಅಂತ ಇರ್ತದೆ, ಅದಕ್ಕೊಂದು ಪ್ರಾಪ್ತಿ ಅಥವಾ ಇಲ್ಲ ಅಂತಕ್ಕಂಥ ಕೂಡ ಇರ್ತದೆ. ಅದನ್ನು ಯೋಚನೆ ಮಾಡಿದೆ ವಾಯು ನಮಗೆ ಹೇಗೆ ಪ್ರಚೋದನೆ ಮಾಡ್ತಾನೆ ಆಗ ಹೊರಟೋಗ್ಬಿಡೋದು, ಆಗ ನೋಡ್ಬಿಡೋದು. ಈ ರೀತಿಯೆಲ್ಲ ವ್ಯತ್ಯಾಸಗಳು ಮಾಡ್ಕೊಂಡಾಗ ಇವತ್ತು ಎಷ್ಟೊಂದು ಸಂಕಷ್ಟಗಳನ್ನು ಮನುಷ್ಯ ಅನುಭವಿಸಿದ್ದಾನೆ ಅಂತಂದರೆ ಅದು ನೋಡ್ಕೋಬೇಕು ನೀವೇ. ಹೌದು, ಕರೆಕ್ಟ್ ನೀವು ಹೇಳ್ತಾ ಇರೋದು, ನಮಗದು ಆಗುತ್ತೋ ಆಗಲು ನಮಗೆ ಗೊತ್ತೇ ಇಲ್ಲ, ನಮಗೆ ಆ ಭ್ರಮೆಲಿದ್ದೀವಿ, ಆದರೂ ಕೂಡ ಬೆನ್ನತ್ತು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು. ವಾಯುತತ್ವ ರಾಶಿಯವರು ವಿಶೇಷವಾಗಿ ನಾನು ಆಗಲೇ ಹೇಳ್ದಂಗೆ ಗೊತ್ತು ಗುರಿ ಇಲ್ಲದೆ ನಡೆಯೋದಕ್ಕೆ ಹೋಗಬಾರ್ದು. ನಮ್ಮ ಮಿತಿ ಎಷ್ಟಿದೆ ಆ ಮಿತಿಯಲ್ಲೇ ನಾವು ಕೆಲಸ ಮಾಡಬೇಕು. ನಮ್ಮ ವ್ಯವಹಾರ ವ್ಯಾಪಾರ ಅಥವಾ ಯಾವುದೇ ಒಂದು ಕಾರ್ಯಕ್ಷೇತ್ರ ಆಗಿದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದ ಆಸೆಗಳು ಬೇಡ. ಒಂದು ಮಟ್ಟಕ್ಕೆ ನಿರೀಕ್ಷೆ ಇಟ್ಕೊಂಡಿರ್ಬೇಕೆ ಹೊರತು ಅದು ಹೀಗಾದರೆ ಹಾಗಾಗ್ಬಿಡುತ್ತಾ, ಅದಾದರೆ ಹಾಗಾಗ್ಬಿಡುತ್ತಾ, ಈಗ ಮಾಡಿದ್ರೆ ಹೇಗೆ ಬರುತ್ತೆ, ಹಾಗೆ ಮಾಡಿದ್ರೆ ಹೇಗೆ ಬರುತ್ತೆ ಅಂತಕ್ಕ ಲೆಕ್ಕಾಚಾರ ಯಾವತ್ತೂ ಕೂಡ ಇಟ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಮನಸ್ಸು ಹೇಗೆ ಹೋಗುತ್ತೆ ಆಗ ಹೋಗಕ್ಕೆ ಸಾಧ್ಯ ಇರ್ತದೆ. ಇದರಿಂದ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಇರಬೇಕು. ಆ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಇಲ್ಲ ಅಂತಂದಾಗ ಅವನೇನು ಮಾಡ್ತಾನೆ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅವನ ಮನಸ್ಸನ್ನು ಹರಿಬಿಡ್ತಾ ಇರ್ತಾನೆ. ಅವಕಾಶಗಳು ನಾನಾ ರೀತಿಯಾದ ಅವಕಾಶಗಳು ಬರ್ತಿದ್ರು ಕೂಡ ಎಲ್ಲವನ್ನೂ ಸ್ವೀಕಾರ ಮಾಡಬಲ್ಲೆ, ಎಲ್ಲದರಲ್ಲೂ ಗೆಲ್ಲಬಲ್ಲೆ, ಎಲ್ಲವನ್ನೂ ಪಡೆಯಬಲ್ಲೆ ಅಂತಕ್ಕಂತಹ ಆಸೆ ಅದು ತಾನೇ ತಾನಿಗೆ ಉಟ್ಕೊಳ್ತದೆ. ಯಾಕೆ ಉಟ್ಕೊಳ್ತದೆ ಅಂದರೆ ವಾಯುತತ್ವ, ಅದಕ್ಕೆ ಕಂಟ್ರೋಲ್ ಇಲ್ಲ. ವಾಯುವಿಗೆ ಕಂಟ್ರೋಲ್ ಇದೆಯಾ? ಗಾಳಿ ಕಂಟ್ರೋಲ್ ಇದೆಯಾ? ಕಂಟ್ರೋಲ್ ಇಲ್ಲ. ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು. ಗಾಳಿ ಕಾಣಿಸಲ್ಲ, ಆದರೆ ಅನುಭವ ಕೊಡುತ್ತೆ. ಹಾಗೆ ನಮ್ಮ ನಿರೀಕ್ಷೆ ಮೀರಿ ನಾವು ಯಾವುದಾದ್ರೂ ಒಂದು ಆಸೆ ಪಟ್ಟಿದ್ದೀವಿ ಅಂತಂದರೆ ಸಿಕ್ಕಿದ್ರೆ ಪರವಾಗಿಲ್ಲ, ಸಿಕ್ಕಿಲ್ಲ ಅಂತಂದಾಗ ಏನಾಗ್ತದೆ? ನಿರಾಶೆ, ಒತ್ತಡ, ಖಿನ್ನತೆ ಇವೆಲ್ಲ ಶುರುವಾಗೋ ಜೊತೆಗೆ ನಾನಾ ರೀತಿಯಾಗಿರ್ತಕ್ಕಂತಹ ಮನೋಭಾವನೆಗಳು ನಮ್ಮಲ್ಲಿ ಶುರು ಆಗ್ತದೆ. ನೋಡಿ, ನನ್ನ ಜೊತೆನೇ ಓದ್ತಾ ಇದ್ದ, ಇವತ್ತು ಅವನು ಹೆಂಗಿದ್ದಾನೆ ಗೊತ್ತಾ, ನಾನು ಯಾಕೆ ಹಿಂಗೆ ಇದ್ದೀನಿ, ಈ ಲೆಕ್ಕಾಚಾರಗಳು. ಅಥವಾ ನನಗಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ, ಇನ್ನೂ ಏನೋ ಯೋಗ್ಯತೆ ಇತ್ತು ನನ್ನಲ್ಲಿ ಇನ್ನೇನೋ ಅರ್ಹತೆ ಇತ್ತು, ನನಗೆ ಸರಿಯಾದ ರೂಟ್ ಕೊಡಲಿಲ್ಲ, ತುಂಬ ಜನ ನಾನು ತುಳಿದಾಕ್ಬಿಟ್ರು. ಈ ಥರ ಎಲ್ಲ ಭಾಳಷ್ಟು ವಿಚಾರಗಳನ್ನು ನಾವು ಮಾತಾಡ್ಕೋತೀವಿ. ಯಾರಿಗೆ ಏನೇ ಇದ್ದರೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ವೀಕ್ನೆಸ್ಗಳೇ ನಿಮ್ಮನ್ನು ತುಳಿದಾಕಿರ್ತವೆ ಹೊರತು ಯಾರನ್ನು ತುಳಿದಾಕ ಸಾಧ್ಯನೇ ಇಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಅದು ಕರ್ಮದೋಷಗಳಾಗಿರ್ಬೋದು, ಪರಿಸರ ಇರ್ಬೋದು, ಕಾಲದೋಷ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು. ನಿಮ್ಮ ಜೊತೆ ಇದ್ದವನು ಎಲ್ಲೋ ಹೋಗ್ಬಿಟ್ಟ, ಎಲ್ಲೋ ಉದ್ಧಾರ ಆಗ್ಬಿಟ್ಟ, ನಾನು ಹಾಗೇ ಇದ್ದೀನಿ ಅಂತಂದರೆ ಅವನು ಹುಟ್ಟಿರ್ತಕ್ಕಂಥ ಗ್ರಹಗತಿಗಳು ಬೇರೆ, ನೀವು ಹುಟ್ಟಿರ್ತಕ್ಕಂಥ ಗ್ರಹಗತಿಗಳು ಬೇರೆ. ಅದು ಹೇಗೆ ಜೊತೆಲಿ ಓದಿದ ತಕ್ಷಣ ಹಣೆ ಬರೋ ಒಂದೇ ಆಗುತ್ತಾ? ಒಂದು ಕ್ಲಾಸಲ್ಲಿ 30 ಜನ 40 ಜನ ಓದ್ತೀರಿ. ದೊಡ್ಡ ದೊಡ್ಡ ಆಫೀಸರ್ಗಳು, IAS ಆಫೀಸರ್ಗಳು, KS ಆಫೀಸರ್ಗಳಾಗ್ತಾರೆ, ವಿಜ್ಞಾನಿಗಳಾಗ್ತಾರೆ, ಮಂತ್ರಿಗಳು, ಮುಖ್ಯಮಂತ್ರಿಗಳಾಗ್ತಾರೆ. ಹಾಗೆ ಟೀ ಚಾ ಕೂಡ ಮಾಡ್ತಿರ್ತಾರೆ, ಪಾನ್ ಪರ ಕೂಡ ಮಾಡ್ತಿರ್ತಾರೆ. ಆಗನ್ಬಿಟ್ಟು ಅವ್ನು ನನ್ನ ಜೊತೆ ಓದ್ತಿದ್ದ, ನೋಡಿ ಇವತ್ತು ಮಿನಿಸ್ಟರ್ ಆಗ್ಬಿಟ್ಟ ಅಂದರೆ ಆಗ ಸಾಧ್ಯವಾ? ಅದು ಆತನ ಲಕ್ಕು, ಇದು ನಮ್ಮ ಲಕ್ಕು ಅಷ್ಟೇ. ಇದನ್ನು ಒಪ್ಕೊಳ್ತಕ್ಕಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಇನ್ ಕೇಸ್ ನಮ್ಮಲ್ಲಿ ಅತೀವಾದಂಥ ಆಸೆಕಾಂಕ್ಷೆಗಳಿದ್ದು ಅದು ನಡೆದಿಲ್ಲ ಇದಕ್ಕೆ ಆಗಬೇಕಾಗಿತ್ತು ಅಂತಕ್ಕಂಥ ತುಡಿತ ನಿಮ್ಮಲ್ಲಿ ಜಾಸ್ತಿ ಇತ್ತು ಅಂದಾಗ ಅದು ನಿಮ್ಮೊಳಗಡೆ ಇದೆ ಅಂತ ಅರ್ಥ. ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಚಿಕ್ಕದ್ರಿಂದ ಕೊನೆಯವರು ಕೂಡ ಏನೋ ಆಗಬೇಕು, ಏನೋ ಮಾಡಬೇಕು ಅಂತಕ್ಕಂಥ ತುಡಿತಾ ಇದ್ದಾರೆ. ಬೇರೆ ಯಾರ ಮಾತು ಕೇಳೋದು ಬೇಡ, ಯಾರು ನೋಡೋದು ಬೇಡ, ಯಾರು ನೋಡಿ ನಾವು ಬದಲಾವಣೆ ಆಗೋದು ಬೇಡ. ನಮ್ಮಲ್ಲೇ ಅದಿತ್ತು ಅಂದಾಗ ಅದು 100% ನಮ್ಮಲ್ಲಿ ಇದೆ. ಅದು ಎಕ್ಸ್ಪೋಸ್ ಆಗೋದಕ್ಕೆ ಅಥವಾ ಪ್ರಕಟ ಆಗೋದಕ್ಕೆ ಕಾಯ್ತಾ ಇದೆ. ಎಲ್ಲೋ ಯಾವುದೋ ತಡೆ ಹಾಕ್ತಿದೆ ಅಂತಕ್ಕಂಥದ್ದು ಲೆಕ್ಕಾಚಾರ ನಿಜವಾದದ್ದು. ಬೆಳೀತಾ ಇನ್ನೊಬ್ಬರು ನೋಡ್ಬಿಟ್ಟು ನಾನಂಗಾಗಿಲ್ವಲ್ಲ, ನಾನೇನೋ ಮಾಡಿಬಿಡ್ಬೇಕು, ಅವನ ಥರ ನಾನು ಆಗ್ಬಿಡ್ಬೇಕು, ಅವಳ ಥರ ನಾನು ಆಗ್ಬಿಡ್ಬೇಕು ಅಂತಂದರೆ ಅದು ಮೂರ್ಖತನ ಆಗ್ತದೆ. ಹೌದು ಅಲ್ವಾ? ಈ ಥರ ಮಾಡೋಕ್ಕೋಗಿ ಎಷ್ಟು ಜನ ಯಾವ್ಯಾವ ಸಮಸ್ಯೆ ಸಿಕ್ಕಾಕೊಂಡು ನರಳ್ತಾ ಇದ್ದೀರಿ ಯೋಚನೆ ಮಾಡಿ ಕೂತ್ಕೊಂಡು. ಯಾಕಂದರೆ ನಿಮ್ಮ ಮನಸ್ಸಿಗೆ ಕಂಟ್ರೋಲ್ ಇರಲ್ಲ. ಯಾಕೆ ಕಂಟ್ರೋಲ್ ಅಂದರೆ ನೀವು ವಾಯುತತ್ವ ರಾಶಿಯವರು. ಗಾಳಿ ಹೆಂಗೆ ತಿರುಗುತ್ತೆ ಹಂಗೆ ನೀವು ತಿರುಗಿಬಿಡ್ತೀರಿ, ವಾಯು ಹೆಂಗೆ ತಿರುಗುತ್ತೆ ಹಂಗೆ ತಿರುಗಿಬಿಡ್ತೀರಿ. ಅಲ್ಲಿ ಆಲೋಚನೆ ಇಲ್ಲ, ಗೊತ್ತು ಇಲ್ಲ, ಗುರಿ ಇಲ್ಲ, ಎಂಥದ್ದೂ ಇಲ್ಲ. ಅದಕ್ಕೆ ಈ ರಾಶಿಯವರು ಒಂದೇ ಒಂದು ಗುರಿ ಇಟ್ಕೋಬೇಕು. ಹೌದು, ಇದೇ ರೂಟಲ್ಲಿ ಹೋಗ್ಬೇಕು, ಇಲ್ಲಿಂದ ಮೆಜೆಸ್ಟಿಕ್ ಮ್ಯಾಗೆ ಹೋಗ್ಬೇಕು, ಈ ಕಡೆ ಕಬ್ಬನ್ ಪಾರ್ಕು, ಈ ಕಡೆ ಲಾಲ್ಬಾಗ್ ಸುತ್ತಬಿಡಬಾರ್ದು ಅಂತ ಅನ್ಕೋಬೇಕು. ಆ ರೀತಿ ಒಂದು ಗುರಿ ಇಟ್ಕೊಂಡಾಗ ಏನಾಗ್ತದೆ, ನಾವು ಯಾರನ್ನೂ ನೋಡದೆ ಏನನ್ನೂ ಮಾಡದೆ ನಿರ್ದಿಷ್ಟವಾಗಿರ್ತಕ್ಕಂತಹ ನಿರ್ಧಾರ ತೆಗೆದುಕೊಂಡು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಬಹಳ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಯಾರನ್ಯಾರನೋ ಪ್ರೀತಿ ಮಾಡಿಬಿಡೋದು, ಯಾರನ್ಯಾರಿಂದನೋ ಓಡೋಗ್ಬಿಡೋದು, ಯಾರನ್ಯಾರನೋ ಇಷ್ಟಪಟ್ಬಿಡೋದು,
ಯಾರನ್ನಾರನ್ನೂ ಮದುವೆ ಮಾಡ್ಕೊಂಬಿಡೋದು. ಬರೀ ಲೆಕ್ಕಾಚಾರಗಳು ಏನಿದ್ರು ಬರೀ ಗೇನ್ ಲೆಕ್ಕಾಚಾರಗಳು. ಅವ್ನು ಮಾಡ್ಕೊಂಡ್ರೆ ಹಂಗಾಗಿರ್ತದೆ, ಇವಳು ಮಾಡ್ಕೊಂಡ್ರೆ ಹಿಂಗಾಗಿರ್ತದೆ, ಇದು ಸಿಗ್ತದೆ ಅದು ಸಿಗ್ತದೆ, ಬರೀ ನಿರೀಕ್ಷೆಗಳು, ಬರೀ ಆಸೆಗಳು. ಆದರೆ ಅದರಲ್ಲಿ ನಿಜಾಂಶ ಎಷ್ಟಿದೆ, ಅವಳ ಬ್ಯಾಕ್ಗ್ರೌಂಡ್ ಏನು, ಅವನ ಬ್ಯಾಕ್ಗ್ರೌಂಡ್ ಏನು, ಅವಳು ನನಗೆ ಮ್ಯಾಚ್ ಆಗ್ತಾಳ, ಅವನು ನನಗೆ ಮ್ಯಾಚ್ ಆಗ್ತಾನ, ಮದುವೆ ಮಾಡ್ಕೊಂಡ್ರೆ ಇವರು ಚೆನ್ನಾಗಿರ್ತೀವ, ಸುಖವಾಗಿರ್ತೀವ, ಇದ್ಯಾವುದು ಯೋಚನೆ ಮಾಡಲ್ಲ. ಯಾಕಂದರೆ ವಾಯುತತ್ವ ರಾಶಿ ಹೇಗೆ ತಿರುಗುತ್ತೋ ಹಾಗೆ ತಿರುಗಿಬಿಡೋದು, ಹೇಗೆ ಬರುತ್ತೋ ಹಾಗೆ ಬಳಸ್ಕೊಂಡ್ಬಿಡೋದು. ಹೀಗೆ ಇರಬೇಕು ಅಂತಕ್ಕಂಥವ್ರು ಎಷ್ಟೋ ಜನ ಸಕ್ಸಸ್ಫುಲ್ ಲೈಫನ್ನು ಕಂಡಿದ್ದಾರೆ. ಹೇಗೇಗೋ ಬಾಳ್ತೀವಿ, ಹೇಗೇಗೋ ಇರ್ತೀವಿ ಅನ್ನೋರ್ಗೂ ಎಲ್ಲೂ ಸಾಧ್ಯವೇ ಇಲ್ಲ. ಇವತ್ತು 30 ವರ್ಷ 40 ವರ್ಷ ಆದರೂ ಕೂಡ 6 ತಿಂಗಳಿಗೊಂದು ಕೆಲಸ, 2 ವರ್ಷಕ್ಕೊಂದು ಕೆಲಸ, 1 ವರ್ಷಕ್ಕೊಂದು ಕೆಲಸ ಚೇಂಜ್ ಮಾಡ್ಕೊಂಡು ಅದರಲ್ಲೇ 30-40 ವರ್ಷ ಕಳೆದಿರ್ತಕ್ಕಂಥ ಮಹಾನ್ ಭಾವರು ತುಂಬ ಜನ ನಮ್ಮಲ್ಲಿದ್ದಾರೆ ಸಮಾಜದಲ್ಲಿ. ಅಂದರೆ ಕಾರಣ ಏನು, ಎಲ್ಲೂ ಸ್ಥಿರವಾಗಿರಲ್ಲ ಅವರು. ಅವ್ರು ಹೇಳ್ತಾರೆ ಇಲ್ಲೊಂದು 6 ತಿಂಗಳು ಅಲ್ಲೊಂದು 6 ತಿಂಗಳು ನನಗೆ ಇರೋಕ್ಕೆ ಆಗ್ತಿಲ್ಲ ಅಂತ. ಕಾರಣ ಏನು ನೋಡಿ, ಈ ರೀತಿಯೆಲ್ಲ ವ್ಯತ್ಯಾಸಗಳು ನಾವು ಕಾಣ್ತಾ ಇರ್ತೀವಿ. ಒಂದು ಗ್ರಹಕೂಟಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತಕ್ಕಂಥ ಇದೆ ಅಂತಂದಾಗ ಆ ಕಾರಕತ್ವಗಳ ಜೊತೆಗೆ ಈ ಕಾರಕತ್ವಗಳ ಸಂಯೋಗ ಆಯಿತು ಅಂದಾಗ ನಿರ್ದಿಷ್ಟವಾಗಿ ಎಷ್ಟೊಂದು ತಪ್ಪುಗಳು ನಮ್ಮಲ್ಲಿ ನಡೆಯಲ್ಲ. ಅದಕ್ಕೆ ಯಾವಾಗಲೂ ಈ ರಾಶಿಯವರಿಗೆ ಒಂದೇನೆಂದರೆ ಸಣ್ಣ ಮಟ್ಟದಿಂದ ಬೆಳೆಯುವ ಹಂತವನ್ನು ನೋಡ್ಕೋಬೇಕು. ಒಂದು ಸಣ್ಣ ಮಟ್ಟದಿಂದ ಬೆಳೀತಾ ಹೋಗಬೇಕು. ಒಂದೊಂದೇ ಮೆಟ್ಲತ್ತಾಗ್ಲೇ ನಾವು ಮಾಡಿ ಸೇರಕ್ಕೆ ಸಾಧ್ಯ. ಒಂದು ಸರಿ ದಿಢೀರನ್ನ ಹಾರಕ್ಕಾಗಲ್ಲ, ಹಾರಕ್ಕೋದ್ರೆ ಬಿದ್ದೋಗ್ಬಿಡ್ತೀವಿ. ಇದನ್ನು ಬಹಳಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟು ಈ ರಾಶಿಯವರು ತಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಪ್ರತಿಯೊಂದು ಹಂತದಲ್ಲಿ ವಿದ್ಯಾಭ್ಯಾಸ ಆಗಿರಲಿ, ಉದ್ಯೋಗ ಆಗಿರಲಿ, ವಿವಾಹ ಆಗಿರಲಿ, ಪ್ರೀತಿ ಆಗಿರಲಿ ಅಥವಾ ಬೆಳವಣಿಗೆ ಆಗಿರಲಿ ಒಂದೇ ಗುರಿಯನ್ನು ಇಟ್ಕೊಳ್ಬೇಕು. ಯಾಕಂದರೆ ಎಷ್ಟೋ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ ನಿಮ್ಮ ಕೈನಲ್ಲೇ. ಇವತ್ತು ಫ್ಯಾಮಿಲಿ ವಿಷಯಕ್ಕೆ ಬಂದಾಗ ದಾಂಪತ್ಯ ಜೀವನ ಛಿದ್ರ ಆಗೋಗಿದೆ. ಗಂಡ ಭಯಂಕರ ಹಿಂಸೆ ಕೊಡ್ತಾ ಇದ್ದಾನೆ, ದಿನ ಹೊಡಿತಾನೆ, ಬಡಿತಾನೆ, ರಾತ್ರಿ 12 ಗಂಟೆಗೆ ಬರ್ತಾನೆ ಮನೆಗೆ. ಆದರೂ ನಿದ್ದೆಗೆಟ್ಕೊಂಡು ಆ ಹೆಂಡತಿ ಕಾಯ್ತಿರ್ತಾಳೆ. ಪ್ರತಿನಿತ್ಯ ಹೇಳಿ ಸಾಕಾಗೋಗಿದೆ. ಆದರೆ ಏನು ಮಾಡಿದ್ರು ಆತ ಕೇಳಲ್ಲ. ರೋಸಿ ಹೋಗಿದೆ ಆ ಹುಡುಗಿಗೆ. ಆದರೂ ಕೂಡ ಡಿಸೈಡ್ ತಗೊಳಕ್ಕಾಗಲ್ಲ. ಇವ್ನು ಬಿಡಬೇಕಾ ಕಟ್ಕೋಬೇಕಾ, ಇವನ ಜೊತೆ ಇರಬೇಕಾ ಅಥವಾ ಬಾಳ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಅದು ವಾಯುತತ್ವ ರಾಶಿ. ಅದು ಗಾಳಿ ಹಿಂಗೆ ತಿರುಗುತ್ತಲ್ವಾ, ಆವಾಗ ಆ ಮನಸ್ಸಕ್ಕೂ ಡೋಲಾಯಮಾನವಾಗುತ್ತೆ. ಹಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಒಂದು ಸರಿ ಬಿಟ್ಬಿಡೋಣ ಅಂತ ನಿರ್ಧಾರ ಮಾಡಿದ ತಕ್ಷಣ ಇನ್ನು ಸ್ವಲ್ಪ ಹೊತ್ತಿಗೋಸ್ಕರ ಗಾಳಿ ಚೇಂಜ್ ಆಗುತ್ತಲ್ವಾ, ಬೇಡ ಇನ್ನು ಸ್ವಲ್ಪ ದಿನ ನೋಡೋಣ, ಇವತ್ತು ಸರಿ ಹೋಗ್ಬೋದೇನೋ, ನಾಳೆ ಸರಿ ಹೋಗ್ಬೋದೇನೋ, ಈ ರೀತಿ ಲೆಕ್ಕಾಚಾರಗಳನ್ನ ಮಾಡ್ಕೊಂಡು ಇವತ್ತು ಎಷ್ಟೊಂದು ಹೆಣ್ಮಕ್ಳು ಇವತ್ತು ನರಕ ಅನುಭವಿಸ್ತಾ ಇದ್ದಾರೆ ಅಂತಂದರೆ ನಮ್ಮಲ್ಲಿ ಹಲವಾರು ಪ್ರತ್ಯಕ್ಷ ಸಾಕ್ಷಿಗಳು ನಾವು ನೋಡ್ತೀವಿ. ನಮ್ಮ ಮನೆಗಳು ನೋಡ್ತೀವಿ. ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಅವ್ರ ಕೈನಲ್ಲಿ. ಏನಾದರೂ ಇವಳು ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಆಯ್ತು ಇದಕ್ಕೊಂದು ಪರಿಹಾರ ಮಾಡು, ಪೂಜೆ ಮಾಡು ಅಂದರೆ ಆಯಿತು ಮಾಡ್ತೀನಿ, ಆಯಿತು ಖಂಡಿತ ಮಾಡ್ತೀನಿ, ಫಿಕ್ಸ್ ಮಾಡಿ. ಅದು ಬರ್ತಾ ಇದ್ದಂಗೆ ಮೈಂಡ್ ಚೇಂಜ್, ಇಲ್ಲ ನೋಡೋಣ ಬಿಡಿ ಏನಾಗುತ್ತಾ ಆಗಲಿ, ಈ ರೀತಿ ಮೆಂಟಾಲಿಟಿಗಳು. ಅಂದರೆ ನೋಡಿ, ವಾಯು ಇರಬೇಕು ನಿಜ, ಆದರೆ ವಾಯು ಎಲ್ಲಿರಬೇಕು ಅಲ್ಲಿರಬೇಕು. ಜಾಸ್ತಿ ಆದಾಗ ಏನಾಗ್ತದೆ, ಆ ಪ್ರಭಾವಗಳಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆ ಪ್ರಭಾವಗಳು ಸಿಕ್ಕಾಕೊಂಡಾಗ ಜೀವನದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಆ ವ್ಯತ್ಯಾಸಗಳು ಮಾನಸಿಕವಾದಂಥ ರೋಧನೆಯನ್ನು ತಂದುಕೊಡ್ತವೆ. ಅಂತಂದರೆ ಇವತ್ತು ಎಷ್ಟೋ ಜನ ಈ ರಾಶಿಯವರು ಭಾಳಷ್ಟು ತೊಂದರೆಗಳಿಗೆ ಒಳಪಟ್ಟಿದ್ದೀರ. ಅದಕ್ಕೆ ಆಸೆಗಳನ್ನು ಬಿಡಿ ಅಂತ ನಾನು ಹೇಳಲ್ಲ. ಆಸೆಗಳ ಬದಲಾಗಿ ಗುರಿಯನ್ನು ಇಟ್ಕೊಳ್ಳಿ, ಗುರಿಯನ್ನು ತಲುಪತಕ್ಕಂತಹ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಸರಿಯಾದಂತಹ ನಿರ್ಧಾರ ಇರಲಿ, ವಿವೇಚನೆ ಇರಲಿ, ಆತ್ಮವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಅದು ತಾನಾಗಿ ನಮ್ಮನ್ನಲ್ಲಿ ಗುರುತ ಕರ್ಕೊಂಡು ಹೋಗ್ತದೆ. ನಾವು ಅಕ್ಕಪಕ್ಕ ನೋಡೋದು ಬೇಡ. ಅದಕ್ಕೆ ಕುದುರೆಗಳಿಗೆ ಲಗಾಮ್ ಹಾಕ್ಬಿಡ್ತಾರೆ. ಆ ಕಡೆ ಈ ಕಡೆ ನೋಡ್ಬಿಟ್ರೆ ಹಂಗೆ ಚೇಂಜ್ ಆಗಿಬಿಡ್ತದಲ್ಲ ಅಂತ. ಅದಕ್ಕೆ ಲಗಾಮ್ ಹಾಕ್ಬಿಡ್ತಾರೆ ಕುದುರೆಗೆ. ಒಂದೇ ಥರ ಟುಕು ಹೋಗ್ತಾ ಇರಬೇಕು. ಆ ಥರ ನಿಮಗೆ ನೀವೇ ಒಂದು ಲಗಾಮನ್ನು ಹಾಕ್ಕೊಳ್ಳಿ. ಇದೇ ನನ್ನ ರೂಟು. ಅದೇನು, ಸಣ್ಣ ಮಟ್ಟದಿಂದ ಒಂದೊಂದೇ ಹಂತದಲ್ಲಿ ಆ ಗುರಿಯನ್ನು ಮುಟ್ತಕ್ಕಂತಹ ಮನಸ್ಥಿತಿಯನ್ನು ನಾವು ಮೊದಲನೇ ಭಾಗ ನಿಲ್ಲಿಸ್ಕೊಂಡು ಹೋಗಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿರ್ಧಾರ ಮಾಡ್ಕೋಬೇಕು. ಇನ್ನೊಬ್ಬರು ಕೇಳಿ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ತೊಗೊಂಡ್ರು ಕೂಡ ನಮ್ಗೆ ತಗೊಳಕ್ಕಾಗಲ್ಲ. ಅದನ್ನು ನಾನು 10 ಸರಿ ಹೇಳ್ತೀನಿ, ನಿರ್ಧಾರ ತಗೋ ಅಂತ. ತೊಗೊಳಕ್ಕಾಗಲ್ಲ ನನ್ನ ಕೈನಲ್ಲಿ. ಪರಿಹಾರ ಆಗಲಿ ನೋಡೋಣ ಅಂತ ಪರಿಹಾರ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಗೊಂದಲವಾದಂಥ ವಾತಾವರಣ ಈ ವಾಯುತತ್ವ ರಾಶಿ ಇರೋದ್ರಿಂದ ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗಿ ಇದೇ ವಾಯುವನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಹೇಗೆ. ಮಿಥುನ, ತುಲಾ, ಕುಂಭ ರಾಶಿಯವರು ವಿಶೇಷವಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ನಡಿಬೇಕು. ಯಾಕಂದರೆ ಒಂದೇ ಗುರಿ, ಒಂದೇ ನಿರ್ಧಾರ. ಆ ಗುರಿ ನಿರ್ಧಾರಗಳು ಬದಲಾವಣೆ ಆಯಿತು ಅಂದಾಗ ಮನಸ್ಸು ವಿಕಲ್ಪ ಆಗ್ತದೆ, ಗಾಳಿ ಬಂದ ಕಡೆ ತೂರ್ಕೋಬೇಕಾಗ್ತದೆ. ಆವಾಗ ಏನು ಪ್ರಯೋಜನ ಆಗೋದಿಲ್ಲ.
ಅದ್ರ ಪಾಡಿಗೆ ಅದು ಗಾಳಿ ಹೋಗ್ತಿರ್ತದೆ, ಕಾಣೆ ಆಗಿಬಿಡ್ತದೆ. ನೀವೇನು ಮಾಡ್ತೀರಿ? ಅಲ್ಲೇ ಇಡ್ತೀರಿ. ಅದಕ್ಕೆ ಆ ವೈಬ್ರೇಷನ್ಗಳನ್ನು ನೆಗೆಟಿವ್ ಆಗಿರೋದನ್ನ ನಾವು ಪಾಸಿಟಿವ್ ಮಾಡಬೇಕು. ಎಲ್ಲಿ ನಮಗೆ ನೆಗೆಟಿವ್ ಅನ್ನಿಸ್ತಾ ಇದೆ ಅಲ್ಲೇ ನಾವು ಪಾಸಿಟಿವ್ ಮಾಡ್ಕೋಬೇಕು. ಇದು ಪ್ರಕೃತಿಯ ಬಹಳ ಅದ್ಭುತವಾದ ರಹಸ್ಯಗಳನ್ನು ಕಾಪಾಡಿ. ನಿಮ್ಮ ತನವನ್ನು ಯಾರಿಗೂ ಬಿಟ್ಕೊಡಕ್ಕೆ ಹೋಗಬೇಡಿ. ಗುರಿ ಇಟ್ಕೊಳ್ಳಿ, ಗುರಿ ಸಾಧ್ಯ 100% ಆಗ್ತದೆ. ಆದರೆ ಕರ್ಮಗಳು ಯಾವುದು ನಮ್ಮ ತಡೆ ಇಡ್ತಿದೆ ಅಂತಕ್ಕಂಥ ಬಗ್ಗೆ ನಾವು ಜ್ಯೋತಿಷಾಸ್ತ್ರ ಆಧಾರಿತ ಸಂಖ್ಯಾಶಾಸ್ತ್ರ ಮುಖಾಂತರ ತಿಳ್ಕೊಂಡ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಇದರ ಅಡಿಪಾಯ ನಮಗೆ ಗೊತ್ತಾಗ್ತದೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ ವಾಯುವನ್ನು ಆರಾಧನೆ ಮಾಡಬೇಕು. ವಾಯುವನ್ನು ನೀವು ಆಕರ್ಷಣೆ ಮಾಡ್ಕೋಬೇಕು. ವಾಯುವನ್ನು ನಿಮ್ಮ ದೇಹದಲ್ಲಿ ತುಂಬಿಸ್ಕೋಬೇಕು. ಇಲ್ಲ ಮೈಯೆಲ್ಲ ಫುಲ್ ಗ್ಯಾಸ್ಟ್ರಿಕ್ ಇದೆ, ಹೊಟ್ಟೆಲ್ಲ ಗ್ಯಾಸ್ಟ್ರಿಕ್ ಅಂದರೆ ಅದು ಗ್ಯಾಸ್ಟ್ರಿಕ್ಕು ಅದು ಬೇರೆ ಇದು ಬೇರೆ. ಅದು ವಾಯು ಅಂತ ನೀವು ಅನ್ಕೋಬೋದು. ಆದರೆ ಈ ವಾಯು ಬೇರೆ, ಈ ವಾಯು ತತ್ವದ ಸಂಬಂಧಗಳು ಬೇರೆ. ಯಾಕಂದರೆ ಇದು ಉಸಿರು ಅಂತ ಹೇಳ್ತೀವಿ ನಾವು. ಆದರೆ ಇಲ್ಲಿ ಲೆಕ್ಕಾಚಾರಗಳು ಹೇಗೆ ಪಡ್ಕೊಳ್ಳೋದು? ನಾವು ಈಗ ಗುಟ್ಬಿಟ್ಟಿದ್ದೀವಲ್ಲ, ನಾವು ವಾಯು ಜೊತೆನೇ ಉಸಿರಾಡ್ತೀವಿ, ವಾಯು ಜೊತೆ ಹೋಗ್ತಾ ಇದ್ದೀವಿ ಅಂತಕ್ಕಂದ್ರೆ ಒಬ್ಬ ಮನುಷ್ಯ ನಿರ್ದಿಷ್ಟವಾಗಿ ಪ್ರಕೃತಿದತ್ತವಾಗಲಿ ವಿಜ್ಞಾನ ಪ್ರಕಾರ ಆಗಲಿ ಎಷ್ಟು ಸರಿ ಉಸಿರನ್ನ ಬಿಡಬೇಕು, ಉಸಿರನ್ನ ಹೇಳ್ಕೋಬೇಕಂತ ಗೊತ್ತಿದೆಯಾ? ಇಲ್ಲ, ಸುಮ್ಮನೆ ಏನೋ ಗಾಳಿದೆ ಉಸಿರಾಡ್ತಿದ್ದೀವಿ ಅಷ್ಟೇ. ಆದರೆ ಇವತ್ತು ನೋಡಿ, ಆಕ್ಸಿಜನ್ನು ಆಕ್ಸಿಜನ್ನು ಆಕ್ಸಿಜನ್ ಅಂತೇಳಿ ಎಷ್ಟು ಚೆನ್ನಾಗಿ ಒದ್ದಾಡ್ತಿದ್ದೀರಾ. ಆ ಆಕ್ಸಿಜನ್ ನಿಮ್ಮಲ್ಲಿ ಇಲ್ಲ ಅಂತಂದಾಗ, ಆ ವಾಯು ನಿಮ್ಮಲ್ಲಿ ಇಲ್ಲ ಅಂತಂದಾಗ ಎಷ್ಟು ತೊಂದರೆಗಳು, ತಾಪತ್ರಗಳು, ಎಷ್ಟೊಂದು ಪ್ರಾಣಗಳು ಹಾರಿ ಹೋಗ್ತಾ ಇದ್ದಾವೆ. ಯಾಕೆ ನಮ್ಮಲ್ಲಿ ಆ ವಾಯು ತತ್ವ ಯಾಕೆ ಕಾಣೆ ಆಗ್ತಾ ಇದೆ? ಯಾಕೆ ನಮ್ಮಲ್ಲಿ ಇಲ್ಲ? ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತು ನಾವು ಸೇವನೆ ಮಾಡ್ತಕ್ಕಂತಹ ವಾಯುವಿನಲ್ಲಿ ಬರೀ 22% ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಅದು ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರಾಶಿಯವರು ವಾಯುವ ಜೊತೆ ಬ್ಯಾಲೆನ್ಸಿಂಗ್ ಮಾಡಬೇಕು, ಅದರ ಸಪೋರ್ಟ್ ತಗೋಬೇಕು, ಅದನ್ನು ಪಾಸಿಟಿವಿಟಿ ಮಾಡ್ಕೋಬೇಕು ಅಂದಾಗ ತಿಂಗಳಿಗೊಮ್ಮೆ ಆದರೂ ನೀವೇನು ಮಾಡಬೇಕು, ಯಾವುದಾದ್ರೂ ಎತ್ತರದ ಬೆಟ್ಟದಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು. ಅದು ಯಾವುದೇ ದೇವಸ್ಥಾನ ಆಗಿರಲಿ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಬಂದ ಬೆಟ್ಟ ಮೇಲೆ ಕುತ್ಕೋಬೇಕು. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಗಾಳಿ ವಾಯು ಅಲ್ಲಿ ಹರಿದಾಡುತ್ತೆ ಅಂತಂದರೆ, ನಾವು ಕೆಳಪರಿಸಿರ್ತಕ್ಕಂತಹ ವಾಯುವಿಗೂ ಬೆಟ್ಟದ ಮೇಲಿರ್ತಕ್ಕಂಥ ಗಾಳಿಗೂ ವಾಯುವಿಗೂ ತುಂಬ ವ್ಯತ್ಯಾಸ ಇರ್ತದೆ ಅಲ್ವೇನಮ್ಮ? ನೋಡಿ ಎಷ್ಟೊಂದು ಪರಿಹಾರ, ಯಾವ ರೀತಿ ಆ ಪರಿಹಾರನ ಕೊಟ್ಟಿದ್ದಾನೆ ವಿಜ್ಞಾನ ಅಥವಾ ಜ್ಯೋತಿಷಾಸ್ತ್ರ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಎತ್ತರವಾದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಒಂದು ಅರ್ಧ ಗಂಟೆ 1 ಅವರ್ದು ಕೂತ್ಕೊಂಡು ಆ ಒಂದು ಪರಿಶುದ್ಧವಾಗಿರ್ತಕ್ಕಂಥ ದೇವತಾ ವಾಯುವನ್ನು ನಾವು ಸೇವನೆ ಮಾಡಬೇಕು. ನೋಡಿ, ದೇವತಾ ವಾಯು, ದೈವಿಕ ವಾಯು ನೆನ್ಪಿಟ್ಕೊಳ್ಳಿ. ನಮ್ಮ ಒಟ್ಟೊಳಗೆ ಹಿಡಿದು ಕಲುಷಿತವಾಗಿರ್ತಕ್ಕಂಥ ವಾಯು, ನಮ್ಮ ಮೈಲಿರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ವಾಯು, ಬೆಟ್ಟದ ಮೇಲಿರ್ತಕ್ಕಂಥದ್ದು ದೈವಿಕ ವಾಯು, ಅದನ್ನು ಸೇವನೆ ಮಾಡಬೇಕಂತೆ. ಹಾಗೆ ಈ ರಾಶಿಯವರು ಬಹಳ ಬಹಳ ಮುಖ್ಯವಾಗಿ ಪ್ರಾಣಾಯಾಮವನ್ನು ಮಾಡಬೇಕು. ನೋಡಿ, ದೇಹದಲ್ಲಿ ಆಕ್ಸಿಜನ್ ಇಲ್ಲ, ಪ್ರಾಣಾಯಾಮ ಮಾಡಿ ಅಂತೇಳಿ ಭಾಳಷ್ಟು ಆರೋಗ್ಯ ತಜ್ಞರು ಮತ್ತು ಯೋಗಾಸನ ಪಂಡಿತರು ಇವತ್ತು ಭಾಳ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಅದನ್ನು ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಥರ ಪ್ರಾಬ್ಲಮ್ ಇರ್ತಿತ್ತಾ? ನೋಡಿ, ಒಂದೊಂದು ಆಕ್ಸಿಜನ್ಗೂ ಎಷ್ಟೊಂದು ಜನ ಪರದಾಡ್ತಿದ್ದೀರಾ ಇವತ್ತು. ಆಕ್ಸಿಜನ್ಲಿ ಎಷ್ಟೊಂದು ಎಣಗಳು ಉದುರ್ತಾ ಇದೆ ಇವತ್ತು. ಕಾರಣ ಏನು? ಅಲ್ಲಿ ಆ ಮಟ್ಟ ತನಕ ನಮ್ಮ ಒಂದು ಈ ದುರ್ದಿನಗಳು ಯಾಕೆ ಬಂತು, ಅಲ್ಲಿ ತನಕ ನಮ್ಮ ಈ ಸಿಚುವೇಶನ್ ಯಾಕೆ ಹೋಯ್ತು, ನಮಗೆ ಅರ್ಥವೇ ಆಗಲ್ಲ. ನಾವು ತಿಳ್ಕೊಬೇಕು ಅದನ್ನು ಏನಾಗಿದೆ ಏನು ಅಂತ. ಹಾಗೆಯೇ ಈ ರಾಶಿಯವರು ವಿಷ್ಣುವಿನ ಆರಾಧನೆ ಮಾಡಬೇಕು. ಅದರಲ್ಲೂ ವಿಷ್ಣು ಗಾಯತ್ರಿಯನ್ನು ಮಾಡಬೇಕು. ವಿಷ್ಣುವ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಪಾರಾಯಣ ಮಾಡಬೇಕು. ಮನೆಯಲ್ಲಿ ಧೂಪ ದೀಪಗಳನ್ನು ಹಾಕಬೇಕು. ಎಷ್ಟು ಜನ ಹಾಕ್ತೀರಾ ಹೇಳಿ ನೋಡೋಣ? ಅದೆಲ್ಲೋ ಮಾರ್ಕೆಟ್ ತೊಗೊಂಬರ್ತೀರ, ಎಲ್ಲ ಕೆಮಿಕಲ್ ಟ್ಯೂಬ್ಸ್ ತಗೊಂಡು ಒಂದು 2 ವಾರ ಹಚ್ಬಿಟ್ರೆ, ಖಾಲಿ ಆಗೋಗ್ಬಿಟ್ರೆ ಅಷ್ಟೇ, ಮುಗೀತು ಕತೆ. ಇನ್ನು ಹೊರಗಡೆ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಗಂಧಕಡ್ಡಿ ಇವತ್ತು ಹಚ್ಚಿದ್ರೆ ಇನ್ನು ನೆಕ್ಸ್ಟ್ ಮಾರೇ ದಿನ ಯುಗಾದಿಗೆ ಹಚ್ಚೋದು. ಈ ಥರ ಎಲ್ಲ ಮಾಡಿಕೊಂಡು ನಾವು ನಮ್ಮಲ್ಲಿರ್ತಕ್ಕಂತಹ ವಾಯುವನ್ನು ಕಲುಷಿತಗೊಳಿಸ್ಕೊಂಡು, ಕಲುಷಿತ ವಾಯುವನ್ನು ಮಾಡಿಕೊಂಡು ನಾವು ಈ ಥರ ಮನಸ್ಥಿತಿಗಳ ವಿಕಾರ ಮಾಡಿಕೊಂಡು ಇವತ್ತು ನಾನಾ ರೀತಿಯ ಸಮಸ್ಯೆಗಳು ಒಳಗಾಗ್ತಿದ್ವಿ. ಅದರಿಂದ ಈ ರೀತಿ ಎಲ್ಲ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ವಾಯುವಿನ ಜೊತೆ ನಿಮ್ಮ ಸಂಬಂಧ ಅದ್ಭುತವಾಗ್ತದೆ, ಅದು ಪಾಸಿಟಿವಿಟಿ ಆಗ್ತದೆ, ನಿಮ್ಮ ಅದ್ಭುತವಾದ ಜೀವನ ಅದರಿಂದ ಕ್ರಿಯೇಟ್ ಆಗ್ತದೆ. ನೋಡ್ಕೊಳ್ಳಿ, ಒಳ್ಳೆಯದಾಗ್ತದೆ.